ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಭಾರತೀಯ ನ್ಯಾಯ ಸಂಹಿತ 2023ರ ಅಡಿಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳ ಪ್ರಸ್ತಾಪಿತ ಶಾಸನದಲ್ಲಿ ನ್ಯೂನತೆಗಳನ್ನು ಸರಿಪಡಿಸಬೇಕು, ಸಾರಿಗೆ ಉದ್ಯಮದ ದೃಷ್ಟಿಕೋನಗಳನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಮೇಲೆ ಕಾಯಿದೆ ತರುವುದು ಸರಿಯಲ್ಲ, ಹೀಗಾಗಿ ಮತ್ತೊಮ್ಮೆ ಪರಿಶೀಲಿಸಿ ಎಂದು ಮನವಿ ಮಾಡಿದರು. ಮಾನ್ವಿ ಕ್ಷೇತ್ರದಿಂದ ಲಾರಿ ಮಾಲಕರ ಸಂಘ ಹಾಗೂ ಚಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ನಾವು ಇಟ್ಟು ಇವತ್ತಿನಿಂದ ಏನಾದ ಧರಣಿಯನ್ನು ಕೂತಿದ್ದೇವೆ. ಅದರ ಮುಖ್ಯವಾದ ಒಂದು ಕಲಂ ಏನಂದರೆ ಕಲಂ ನಂಬರ್ 106 ಉಪನಿಧಿ 1 ಮತ್ತು 2 ಏನಿದೆ, ಇದು ಡ್ರೈವರ್ ಹಾಗೂ ಡ್ರೈವರ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಅವನ ಜವಾಬ್ದಾರಿಗಳನ್ನು ಕಸೆದುಕೊಂಡು ಅದೇನದ ಅವ್ರ ಸಂಸಾರವನ್ನು ಪೂರ ಏನದ ಬದಿಗಿಟ್ಟು ಅವನ ಬಗ್ಗೆ ಆಲೋಚನೆ ಮಾಡಲಾರದೆ ಅವನ ಪೂರ ಜೀವನವನ್ನು ಏನಂದರೆ ಜೈಲು ವಾಸ ಮಾಡತಕ್ಕಂತಹ ಕಲಂ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. 10 ಲಕ್ಷ ರೂಪಾಯಿ ದಂಡ ಹಾಗೂ 7 ವರ್ಷ ಶಿಕ್ಷೆ. 7 ಲಕ್ಷ ರೂಪಾಯಿ ದಂಡ, 10 ವರ್ಷ ಶಿಕ್ಷೆ. ಯಾರಿಗೆ? ಚಾಲಕನಿಗೆ. ಇದು ಆಕಸ್ಮಿಕ ಆಗ್ತಕ್ಕಂಥ ಘಟನೆಗಳು ಏನಿದಾವಲ್ಲ, ಅಪಘಾತಗಳು, ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನದ ಅಂದರೆ ಕಣ್ಣು ಮುಚ್ಚಿ ಕುಂತು ಈ ಥರ ಒಂದು ಏನು ಕಾನೂನು ಮಾಡಿದಿಲ್ಲ, ಅದರ ವಿರುದ್ಧವಾಗಿ ನಾವು ಏನದ ಎಲ್ಲಿವರೆಗೆ ಹೋರಾಟ ಅಂದರೆ ನಮಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೂ ಏನದ ಇದು ಕಲಂ ವಾಪಸ್ ಪಡೆಯುವವರೆಗೂ ಸತ್ಯಾಗ್ರಹ ಏನದ ಧರಣಿ ಮುಂದುವರಿಯುತ್ತದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಏನದ ನಮ್ಮ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಏನದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ನಮ್ಮ ಏನು ಅಧ್ಯಕ್ಷರು ಇದ್ದಾರಲ್ಲ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ನಮ್ಮ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರು, ಇವರು ಕಲಿತು ಇವತ್ತು ಅಥವಾ ನಾಳೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಏನದ ಕೂಲಂಕುಷವಾಗಿ ಅದರ ಬಗ್ಗೆ ಏನಾರ ಮಾತಾಡಿ ನಿರ್ಧಾರ ತಗೊಳ್ಳೋದಕ್ಕೆ